Welcome you all for the VRMC Commerce College channel. So today's class we will be discuss about fundamental rights. Okay. So Indian Constitution part 3, in that we are going to be discuss about fundamental rights. Article 12 to Article 35 explains about fundamental rights. So as you all know, so our Indian Constitution has given provision for 6 fundamental rights right now. In the original Constitution, we have 7 fundamental rights. So in present class, we will be discuss elaborately all those 6 fundamental rights. Let us see first fundamental right, that is right to equality. So right to equality consists of articles from between 14 to 18. So Article 14 explains about right to equality before law. So ಕಾನೂನಿನ ಮುಂದೆ ಎಲ್ಲರೂ ಸಮಾನ ಅಂತಕ್ಕಂಥದ್ದನ್ನು ಆರ್ಟಿಕಲ್ 14 ಹೇಳ್ತದೆ. ಅಕಾರ್ಡಿಂಗ್ ಟು ದೀಸ್, ಸೊ ಇಟ್ ಈಸ್ ದ ರೈಟ್ ಟು ಪ್ರೊಟೆಕ್ಷನ್ ಆಫ್ ಲಾ ಟು ಎವ್ರಿ ಒನ್. ಸೊ ನಮ್ಮ ಒಂದು ಇದರಲ್ಲಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕಾನೂನಿನ ಸಂರಕ್ಷಣೆಯನ್ನು ದೊರಕಬೇಕು, irrespective of their locality, irrespective of their community, irrespective of their religion. So each and every citizen of India should be getting equal rights before the law. So that will be explained under the Article 14 of right to equality. Then in the Article 15 ಏನು ಹೇಳ್ತದೆ ಅಂದರೆ, ಸೊ ಇಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ದಿ ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ತದೆ. ಸೊ ಡಿಸ್ಕ್ರಿಮಿನೇಷನ್ ಬಿಕಮ್ಸ್ ಒನ್ ಆಫ್ ದಿ pandemic in India. So we are going to be discriminate the people of India on the basis of their religion, on the basis of their caste, and the basis of their sex, on the basis of even the place of birth. So Article 15 strictly prohibits all these discriminations. ಇದರ ಪ್ರಕಾರ ಮೂಲ ಏನು ಅಂತಂದರೆ, ನಾವು ಎಲ್ಲಿಯೂ ಕೂಡ ತಾರತಮ್ಯ ಮಾಡುವಂತಿಲ್ಲ. ಸೊ ರಿಲಿಜಿಯನ್ ಬೇಸಿಸ್ ಮೇಲೆ ಮಾಡ್ತಕ್ಕಂಥ ತಾರತಮ್ಯಗಳಿರ್ಬೋದು, ಜಾತೀಯತೆಯನ್ನು ಮಾಡ್ತಕ್ಕಂಥದ್ದು ಇರ್ಬೋದು, ಸೊ ಅವರ ಲಿಂಗದ ಮೇಲೆ ಮಾಡ್ತಕ್ಕಂಥ ಪುರುಷ ಮಹಿಳೆ ಅಂತಕ್ಕಂಥದ್ರ ಮೇಲೆ ಮಾಡ್ತಕ್ಕಂಥ ತಾರತಮ್ಯ ಇರ್ಬೋದು, ಮತ್ತು ಅವರು ಹುಟ್ಟಿಗೆ ಅನುಗುಣವಾಗಿ, ಸೊ ವೆದರ್ ದೇ ಮೇ ಬಿ ಬಾರ್ನ್ ಇನ್ ದ ವಿಲೇಜಸ್, ವೆದರ್ ದೇ ಮೇ ಬಿ ಬಾರ್ನ್ ಇನ್ ದಿ ಅರ್ಬನ್ ಏರಿಯಾಸ್. ಸೊ ವಿ ಶುಡ್ ನಾಟ್ ಬಿ ಡಿಸ್ಕ್ರಿಮಿನೇಟ್ ಫಾರ್ ದ್ಯಾಮ್. ಸೊ ವಿ ಶುಡ್ ಗಿವ್ ದಿ ಈಕ್ವಲ್ ಅಪಾರ್ಚುನಿಟಿ ಇನ್ ಆಲ್ ದಿ ಕೇಸಸ್. ಸೊ ದಟ್ ವಿಲ್ ಬಿ ಎಕ್ಸ್ಪ್ಲೇನ್ಸ್ ಅಂಡರ್ ದಿ ಆರ್ಟಿಕಲ್ 15. ಆರ್ಟಿಕಲ್ 15 ತಾರತಮ್ಯವನ್ನು ನಿಷೇಧಿಸ್ತಕ್ಕಂಥದ್ದಿದೆ. So then Article 16. So Article 16 explains about the equal opportunity. So as you know, so ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಕೊಡ್ತಕ್ಕಂಥದ್ದು ಯಾವುದು ಅಂದರೆ ಆರ್ಟಿಕಲ್ 16. ಸೊ ಆರ್ಟಿಕಲ್ 16 ವಿಚ್ ವಿಲ್ ಬಿ ಗಿವ್ಸ್ ದಿ ರಿಲೇಟಿಂಗ್ ಟು ದಿ ಎಂಪ್ಲಾಯ್ಮೆಂಟ್ ಆಫ್ ಎನಿ ಆಫಿಷಿಯಲ್ ಆಫ್ ದಿ ಸ್ಟೇಟ್. ಸೊ ರಾಜ್ಯಗಳ ಯಾವುದೇ ಒಂದು ಹುದ್ದೆಗಳಿಗೆ ಅವಕಾಶವನ್ನು ಕೊಡ್ತಾ ಇದ್ದರೆ, ಸೊ ಸರ್ಕಾರಿ ಹುದ್ದೆಗಳಿಗಾಗಿ ಅವರಿಗೆ ಕನ್ಸಿಡ್ರೇಷನ್ ಮಾಡ್ತಾ ಇದ್ದರೆ, ಅಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕಾಸ್ಟ್ ಆ್ಯಂಡ್ ಜೆಂಡರ್, ಸೊ ಯಾವುದನ್ನು ನೋಡದೆ ಅಲ್ಲಿ ಪ್ರತಿಯೊಬ್ಬರಿಗೂ ಸಮಾನವಾದ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಯಾವುದು ಅಂದರೆ ಆರ್ಟಿಕಲ್ ನಂಬರ್ 16. ಆರ್ಟಿಕಲ್ 16 ಎಕ್ಸ್ಪ್ಲೇನ್ಸ್ ಅಬೌಟ್ equal opportunity in particularly job positions. Then Article 17, so it will be explains about abolition of untouchability ಅಂತ ಹೇಳ್ತೀವಿ. ಸೊ ಅಂದರೆ, ಸೊ ನಮ್ಮಲ್ಲಿ ಒಂದು ಕೆಳವರ್ಗದವರನ್ನು ಮುಟ್ಟದೇ ಇರತಕ್ಕಂಥದ್ದು ಒಂದು ಪ್ರಾಕ್ಟೀಸಿಂಗ್ ಇತ್ತು ಬಿಫೋರ್ ಇಂಡಿಪೆಂಡೆನ್ಸ್. ಸೊ ಮುಖ್ಯವಾಗಿ ಅದನ್ನೇ ಸೊ ಗಮನದಲ್ಲಿ ಇರಿಸ್ಕೊಂಡು ಏನು ಮಾಡಿದ್ದಾರೆ ಅಂದರೆ, ಸೊ ಇರಾಡಿಕೇಷನ್ ಆಫ್ ಸಚ್ ಎವಿಲ್ ಪ್ರಾಕ್ಟೀಸಸ್, ಇದು ಸಾಮಾಜಿಕ ಪಿಡುಗುಗಳನ್ನು ತೊಡೆದಾಕಬೇಕು ಅನ್ನೋ ಉದ್ದೇಶಕ್ಕಾಗಿಯೇ ಸೊ ಆರ್ಟಿಕಲ್ 17ನಲ್ಲಿ ಅಬಾಲಿಷ್ಮೆಂಟ್ ಆಫ್ ಅನ್ಟಚಬಿಲಿಟಿಯನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಸೊ ಈ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ರೈಟ್ನ ಜೊತೆಗೆ ಏನಿದೆ ಅಂತಂದರೆ, ಸೊ ಇಟ್ ಹ್ಯಾಸ್ ಕನ್ಸಿಡರ್ಡ್ ದಿ 2 different acts for this, that is Untouchability Act 1955 and Protection of Civil Rights Act 1977. ಸೊ ಈ 2 ಆ್ಯಕ್ಟ್ಗಳನ್ನು ಜಾರಿಗೆ ತರೋದ್ರ ಮುಖಾಂತರ ಈ ಅನ್ಟಚಬಿಲಿಟಿ ಪಿಡುಗೇನಿದೆಯಲ್ಲ ಅದನ್ನು ಪರಿಪೂರ್ಣವಾಗಿ ತೆಗೆದುಹಾಕಬೇಕು ಅನ್ನೋ ಉದ್ದೇಶಕ್ಕೆ ಈ ಆರ್ಟಿಕಲ್ ಫಂಕ್ಷನ್ ಮಾಡ್ತಾ ಇದೆ. ಸೊ ಇದ್ರ ಪ್ರಕಾರ ಕೂಡ ಪ್ರತಿಯೊಬ್ಬರಿಗೂ ಈಕ್ವಲಿಟಿ ಅಂತಕ್ಕಂಥದ್ದನ್ನು ಬೋಧಿಸದೆ ಈ ಆರ್ಟಿಕಲ್ 17 ಕನ್ಸಿಡರೇಷನ್ ಮಾಡಲಾಗಿದೆ. ದೆನ್ ಆರ್ಟಿಕಲ್ 18 ಎಕ್ಸ್ಪ್ಲೇನ್ಸ್ ಅಬೌಟ್ ದಿ ಅಬಾಲಿಷನ್ ಆಫ್ ಟೈಟಲ್ಸ್ ಅಂತ ಹೇಳ್ತೀವಿ. ಸೊ ಅಬಾಲಿಷನ್ ಆಫ್ ಟೈಟಲ್ಸ್ಗಳಂತಂದರೆ, ಸೊ ನಾವು ಹಿಂದಿನ ದಿನಗಳಿಂದ ರಾಜಮನೆತನಗಳು ನಮ್ಮ ದೇಶದಲ್ಲಿ ಆಳ್ವಿಕೆ ಇದ್ದವು.
ಅಲ್ಲಿ ಸಾಕಷ್ಟು ದಿವಾನ್ ಅಂತ ಬಿರುದುಗಳು ಇರ್ತಿತ್ತು ಮತ್ತು ಬೇರೆ ಬೇರೆ ರೀತಿ ಬಿರುದುಗಳನ್ನು ಅಲ್ಲಿ ಕೊಡ್ತಾ ಇದ್ರು. ಬಟ್ ಆ ಬಿರುದುಗಳನ್ನು ನಮ್ಮ ಹೆಸರುಗಳ ಮುಂದೆ ಸೂಚಿಸುವುದನ್ನು ಕಂಪ್ಲೀಟ್ಲಿ ಪ್ರೊಹಿಬಿಟ್ ಮಾಡಲಾಗಿದೆ. ಸೊ ದಟ್ ವಾಟ್ ಆರ್ಟಿಕಲ್ 18 ಎಕ್ಸ್ಪ್ಲೇನ್ಸ್ ಅಬೌಟ್ ದಿ ಅಬಾಲಿಷನ್ ಆಫ್ ಟೈಟಲ್ಸ್ಗಳು. ಯಾರು ತಮ್ಮ ಹೆಸರುಗಳ ಮುಂದೆ ಇಂಥ ದೊಡ್ಡ ದೊಡ್ಡ ಟೈಟಲ್ಗಳನ್ನು ಇಟ್ಕೊಳ್ಳೋ ಹಾಗಿಲ್ಲ. ಓನ್ಲಿ ಸರ್ಟೆನ್ ಟೈಟಲ್ಸ್, ಕೆಲವು ಟೈಟಲ್ಸ್ಗಳಿಗೆ ಮಾತ್ರ ಎಕ್ಸೆಪ್ಷನ್ ನೀಡಲಾಗಿದೆ. ಆ ಟೈಟಲ್ಸ್ಗಳು ಯಾವುವು ಅಂದರೆ ದೀಸ್ ಟೈಟಲ್ಸ್ ವಿಚ್ ವಿಲ್ ಬಿ ಯೂಸ್ಡ್ ಬೈ ದಿ ಹಾನರ್ ಫಾರ್ ದಿ ಮಿಲಿಟರಿನಲ್ಲಿ ಕೊಡ್ತಕ್ಕಂಥದ್ದು. ಮೇಜರ್ ಅಂತ ಇದೆ, ಜನರಲ್ ಅಂತ ಇದೆ, ಈವನ್ ಸಮ್ ಅವಾರ್ಡ್ಸ್ ವಿಲ್ ಬಿ ಗಿವನ್, ಪರಮವೀರ್ ಚಕ್ರ ಅಂತ ಇದೆ. ಇಂಥ ಟೈಟಲ್ಸ್ಗಳನ್ನ ಮಾತ್ರ ವಿ ಶುಡ್ ಕೀಪ್ ಇನ್ ಫ್ರಂಟ್ ಆಫ್ ಅವರ್ ನೇಮ್ಸ್. ಆ್ಯಂಡ್ ಆಲ್ಸೋ ಸಮ್ ಆಫ್ ದಿ ಅಕಾಡೆಮಿಕ್ ಟೈಟಲ್ಸ್ ಲೈಕ್ ಸರ್ ಅಂತ ಇದೆ, ಡಾಕ್ಟರ್ ಅಂತ ಇದೆ. ಇಂಥ ಅಕಾಡೆಮಿಕ್ ಟೈಟಲ್ಸ್ಗಳನ್ನ ಕೂಡ ನಾವು ನಮ್ಮ ಹೆಸರು ಮುಂದೆ ಸೇರಿಸ್ಬೋದು. ಇವುಗಳ ಹೊರತುಪಡಿಸಿ ಇನ್ನಿತರ ಯಾರೇ ನಾಮಿನೇಟ್ ಮಾಡಿರ್ತಕ್ಕಂಥ ಹೆಸರುಗಳನ್ನು ನಾವು ಬಳಸೋ ಹಾಗಿಲ್ಲ. ಸೊ ದ್ಯಾಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ಆರ್ಟಿಕಲ್ 18. ಸೊ ದಿಸ್ ಆರ್ಟಿಕಲ್ ನಂಬರ್ 14 to 18 ಎಕ್ಸ್ಪ್ಲೈನ್ಸ್ ಅಬೌಟ್ ರೈಟ್ ಟು ಈಕ್ವಾಲಿಟಿ. ಇವು ಏನಿದಾವೆ, ಈ 5 ಆರ್ಟಿಕಲ್ಸ್ಗಳು ನಮ್ಮಲ್ಲಿ ಸಮಾನತೆಯ ಕುರಿತಾಗಿರ್ತಕ್ಕಂಥ ವಿವರಣೆಯನ್ನು ನೀಡ್ತಕ್ಕಂಥವಿದ್ದಾವೆ. ಸೊ ದ್ಯಾಟ್ ಈಸ್ ಕಮ್ಸ್ ಅಂಡರ್ ದಿ ಫಸ್ಟ್ ಫಂಡಮೆಂಟಲ್ ರೈಟ್ಸ್, ರೈಟ್ ಟು ಈಕ್ವಾಲಿಟಿ. ಸೊ ಈ ರೈಟ್ ಟು ಈಕ್ವಾಲಿಟಿನಲ್ಲಿ ಈ 5 ಆರ್ಟಿಕಲ್ಸ್ಗಳ ಕುರಿತು ವಿವರಣೆ ನೋಡ್ತೀವಿ. ದೆನ್ ದ ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್ ಏನಿದೆ ಅಂದರೆ ರೈಟ್ ನಂಬರ್ 2, ದಟ್ ಈಸ್ ರೈಟ್ ಟು ಫ್ರೀಡಮ್ ಅಂತ ಇದೆ. ಸೊ ಸ್ವಾತಂತ್ರ್ಯತೆಯ ಹಕ್ಕು ಅಂತ ನಾವು ಕರಿತೀವಿ. ಸೊ ಈ ರೈಟ್ ಟು ಫ್ರೀಡಮ್ ಎಕ್ಸ್ಪ್ಲೈನ್ಸ್ ಇನ್ ದಿ ಆರ್ಟಿಕಲ್ 19 to 22. ಸೊ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ನಂಬರ್ 19ರಿಂದ 22 ಫ್ರೀಡಮ್ ಬಗ್ಗೆ ಮಾತಾಡ್ತವೆ. So in that article 19 particularly explains about the 6 basic fundamental freedoms. ನಮ್ಮ ಸಂವಿಧಾನ ನಮಗೆ 6 ಬಹುಮೂಲ್ಯವಾಗಿರ್ತಕ್ಕಂತಹ ಸ್ವಾತಂತ್ರ್ಯತೆಯ ಹಕ್ಕನ್ನು ನೀಡಿದ್ದಾವೆ. ಅದರಲ್ಲಿ ಮೊದಲನೇದು ಯಾವುದು ಅಂತಂದರೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಸೊ ಮೊದಲನೇದೇನಿದೆ ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಸೊ ನಮ್ಮಲ್ಲಿರ್ತಕ್ಕಂಥ ಯಾವುದೇ ವಿಷಯಗಳ ಕುರಿತು ನಾವು ಮಾತಾಡಲಿಕ್ಕೆ ಸ್ವತಂತ್ರರಿದ್ದೇವೆ. ಜೊತೆಗೆ ನಮ್ಮ ಅನಿಸಿಕೆಗಳನ್ನು ಫ್ರೀಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಅದಕ್ಕೆ ಫ್ರೀಲಿ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು ಯಾವುದು ಅಂದರೆ ನಮ್ಮ ರೈಟ್ ಟು ಫ್ರೀಡಮ್ ಆ್ಯಕ್ಟ್ನ ಆರ್ಟಿಕಲ್ 19 ಅಂಡರ್ನಲ್ಲಿ ಫಸ್ಟ್ ಫ್ರೀಡಮ್ನಲ್ಲಿ ಕೊಟ್ಟಿದ್ದೇವೆ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಸೊ ಎವ್ರಿ ಇಂಡಿವಿಜುವಲ್ ಈಸ್ ಹ್ಯಾವ್ ದೇರ್ ಓನ್ expressions, who can give their own expressions on any of the events, and also who has the right to give speech on particular events also. ಆ ರೀತಿಯಾಗಿರ್ತಕ್ಕಂಥ ಸ್ವತಂತ್ರತೆ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದೆ. ಎರಡನೇದೇನೆಂದರೆ ಫ್ರೀಡಮ್ ಆಫ್ ಅಸೆಂಬ್ಲಿ ಅಂತ ಹೇಳ್ತೀವಿ. ಸೊ ದಟ್ ಮೀನ್ಸ್ ನಾವು ಎಲ್ಲಿ ಬೇಕಾದರೂ ಸೇರಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅನುವನ್ನು ನಮ್ಮ ಸಂವಿಧಾನ ಮಾಡಿಕೊಟ್ಟಿದೆ, ಫ್ರೀಡಮ್ ಆಫ್ ಅಸೆಂಬ್ಲಿ. ಸೊ ನಾವು ಯಾವುದೇ ಜಾತಿಯರು ಇರ್ಬೋದು, ಯಾವುದೇ ಧರ್ಮೀಯರು ಇರ್ಬೋದು, ನಮ್ಮ ಕುರಿತಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಗಳನ್ನ ಮಾಡಲಿಕ್ಕೆ ಇರ್ಬೋದು. ಸೊ ನಾವೇ ಕೂತ್ಕೊಂಡು ಒಂದು ಘಟನೆಗಳ ಕುರಿತು ವಿಶ್ಲೇಷಣೆ ಮಾಡಲಿಕ್ಕೆ ಒಂದು ಕಡೆ ಸೇರ್ತಕ್ಕಂಥ ಅವಕಾಶಗಳನ್ನ ಕೊಟ್ಟಿದೆ. ಅದನ್ನೇ ನಾವೇನು ಹೇಳ್ತೀವಿ ಅಂದರೆ ಫ್ರೀಡಮ್ ಟು ಫಾರ್ಮ್, ಫ್ರೀಡಮ್ ಆಫ್ ಅಸೆಂಬ್ಲಿ ಅಂತ ಹೇಳ್ತೀವಿ. ಸೊ ನಮ್ಗೆ ಎಲ್ಲಿ ಬೇಕು ಅಲ್ಲಿ ಸೇರಲಿಕ್ಕೆ, ಮುಕ್ತವಾದ ಸೇರಲಿಕ್ಕೆ ಅವಕಾಶ ಇದೆ. ಅದು ಕಾನೂನು ಅಡಿನಲ್ಲಿ ನಾವು ಎಲ್ಲಿಯೂ ಕೂಡ ಒಗ್ಗಟ್ಟಿನಿಲ್ಲ, ಒಂದು ಕಡೆ ಸೇರಲಿಕ್ಕೆ ಅವಕಾಶ ಇದೆ. ಅದು ಕಾನೂನಿನ ಅನುಮತಿ ಪಡೆದು ನಾವು ಎಲ್ಲೂ ಸೇರಲಿಕ್ಕೆ ಅವಕಾಶವನ್ನು ನಮ್ಮ ಫ್ರೀಡಮ್ ಆಫ್ ಅಸೆಂಬ್ಲಿನಲ್ಲಿ ನೀಡಲಾಗಿದೆ. ಸೊ ಅಂಡರ್ ದಿಸ್ ಆರ್ಟಿಕಲ್ 19 ಅನದರ್ ಫ್ರೀಡಮ್ ಹ್ಯಾಸ್ ಬಿನ್ ಗಿವನ್, ದಟ್ ಇಸ್ ಫ್ರೀಡಮ್ ಟು ಫಾರ್ಮ್ ಆನ್ ಅಸೋಸಿಯೇಷನ್ ಅಂತ ಇದೆ. ಸೊ ನಾವು as you know that the human beings are a social animal, so he cannot be lives in the isolation. So always he wanted ಟು ಬಿ ಅಸೋಸಿಯೇಟ್ ವಿತ್ ದಿ ಸಮ್ ಅದರ್ಸ್. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಸಂವಿಧಾನ ಬಹುಮೂಲ್ಯವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಟಿದೆ. ಅದೇನಪ್ಪ ಅಂತಂದರೆ, ಸೊ ಎವ್ರಿ ಇಂಡಿವಿಜುವಲ್ ಏನಿದೆ, ಸೊ ಲೈಕ್ ಮೈಂಡೆಡ್ ಕಾಮನ್ ಪೀಪಲ್ ಈವನ್ ದೇ ಕ್ಯಾನ್ ಫಾರ್ಮ್ ಆ್ಯನ್ ಅಸೋಸಿಯೇಷನ್ ಅಂತ ಇದೆ. ಸೊ ದಟ್ ಅಸೋಸಿಯೇಷನ್ ಮೇ ಬಿ ಇನ್ ದ ವೇರಿಯಸ್ ಫಾರ್ಮ್ಸ್ ಲೈಕ್ ಭಗತ್ ಸಿಂಗ್ ಅಭಿಮಾನಿಗಳ ಸಂಘ ಇದೆ, ಸೊ ಮಹಾತ್ಮ ಗಾಂಧೀಜಿ ಹೆಸರಲ್ಲೇ ಬೇಕಾದಷ್ಟು ಸಂಘ ಸಂಸ್ಥೆಗಳಿದ್ದಾವೆ, ಅಂಬೇಡ್ಕರ್ ಹೆಸರಿನಲ್ಲಿ ಸ್ಥಾಪನೆಯಾಗಿದ್ದಾವೆ. ಸೊ ಇವೆಲ್ಲ ಏನು ಹೇಳ್ತಾವೆ ಅಂದರೆ ಇಟ್ ಇಸ್ ಟು ಫಾರ್ಮ್ ಎನ್ ಅಸೋಸಿಯೇಷನ್. ಇಂಥ ಅಸೋಸಿಯೇಷನ್ಗಳನ್ನು ಕೂಡ ನಮಗೆ ಫಾರ್ಮ್ ಮಾಡಲಿಕ್ಕೆ ಅವಕಾಶ ಮತ್ತು ಅನುವುಗಳನ್ನು ನಮ್ಮ ಸಂವಿಧಾನದಲ್ಲಿ ಮಾಡಿಕೊಟ್ಟಿದೆ. ದೆನ್ ನೆಕ್ಸ್ಟ್ ಇದೆ ಫ್ರೀಡಮ್ ಆಫ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ವಿತಿನ್ ದಿ ಜುರಿಡಿಕ್ಷನ್ ಆಫ್ ಇಂಡಿಯಾ. ಸೊ ನಮ್ಮ ಭಾರತದ ಗಡಿ ಪ್ರದೇಶದ ಒಳಗಡೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಮುಕ್ತವಾಗಿ ಓಡಾಟಕ್ಕೆ ಅವಕಾಶಗಳಿದೆ. ಅಂದರೆ ಸೊ ದ ಪರ್ಸನ್ ಬಿಲಾಂಗಿಂಗ್ಸ್ ಟು ಕರ್ನಾಟಕ, ಸೊ ಹೀಸ್ ಎಂಟ್ರಿ ಫಾರ್ ಆಂಧ್ರ ಪ್ರದೇಶ ಆರ್ ತೆಲಂಗಾಣ ಈಸ್ ಕ್ಯಾನಾಟ್ ಬಿ ಪ್ರೊಹಿಬಿಟೆಡ್. ಸೊ ಅವರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಲಿಕ್ಕೆ, ಓಡಾಡಲಿಕ್ಕೆ ಯಾವುದೇ ರೀತಿಯಾದ ನಿರ್ಬಂಧಗಳನ್ನು ಹೇರುವಂತಿಲ್ಲ ಅಂತ ಇದೆ. ದಟ್ ಈಸ್ ದ ಫ್ರೀಡಮ್ ಆಫ್ ಮೂವ್ಮೆಂಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ದ ಫ್ರೀ ಮೂವ್ಮೆಂಟ್ ವಿತ್ ಇನ್ ದಿ ಜುರಿಡಿಕ್ಷನ್ಸ್ ಆಫ್ ಇಂಡಿಯಾ. ಸೊ ಇಂಡಿಯನ್ ನ್ಯಾಷನಲ್ ಬಾರ್ಡರ್ ಒಳಗಡೆ ಮುಕ್ತವಾಗಿ ಓಡಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ದೆನ್ ನೆಕ್ಸ್ಟ್ ಫ್ರೀಡಮ್ ಏನಿದೆ ಅಂದರೆ ಫ್ರೀಡಮ್ ಟು ರಿಸೈಡ್ ಆ್ಯಂಡ್ ಸೆಟ್ಲ್ ಅಂತ ಇದೆ. ಸೊ ಆ್ಯಸ್ ಪರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಇನ್ನೊಂದೇನೆಂದರೆ, ಆ್ಯಸ್ ಯು ನೋ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ಎ ಸಿಂಗಲ್ ಸಿಟಿಜನ್ಶಿಪ್ ಫಾರ್
ಸಿಟಿಜನ್ ಆಫ್ ಇಂಡಿಯಾ. ಸೊ ಹಾಗಾಗಿ ನಾವು ಮುಕ್ತವಾಗಿ ಭಾರತದ ಯಾವುದೇ ರಾಜ್ಯಗಳಿಗೆ ಹೋಗಿ ಯಾವುದೇ ಜಿಲ್ಲೆಗಳಲ್ಲಿ ಹೋಗಿ ನಾವು ಅಲ್ಲಿ ಉಳ್ಕೊಳ್ಳಿಕ್ಕೆ ಮತ್ತು ಅಲ್ಲೇ ಪರ್ಮನೆಂಟಾಗಿ ಸೆಟ್ಲ್ ಆಗಲಿಕ್ಕೂ ಕೂಡ ಒಂದು ನಮ್ಮ ಸಂವಿಧಾನದಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅದನ್ನು ನಾವೇನು ಹೇಳ್ತೇವೆ ಅಂದರೆ ಫ್ರೀಡಮ್ ಟು ರಿಸೈಡ್ ಆ್ಯಂಡ್ ಸೆಟಲ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಶದ ಯಾವುದೇ ಮೂಲೆಗಳಲ್ಲಿ ಹೋಗಿ ನಾವು ಉಳಿಬೋದು. ಬೀಯಿಂಗ್ ಎನ್ ಇಂಡಿಯನ್ ಸಿಟಿಜನ್, ಬೀಯಿಂಗ್ ಬಿಲಾಂಗಿಂಗ್ಸ್ ಟು ದಿ ಕರ್ನಾಟಕ, ಸೊ ವಿ ಮೇ ಕ್ಯಾನ್ ಗೆಟ್ ಸೆಟಲ್ಡ್ ಇನ್ ದಿ ಪಶ್ಚಿಮ ಬಂಗಾಳ ಹೋಗ್ಬೋದು, ನಾಗಾಲ್ಯಾಂಡ್ ಹೋಗ್ಬೋದು, ಆಸಾಮ್ ಹೋಗ್ಬೋದು. ಈ ರೀತಿಯಾದ ಮುಕ್ತವಾದ ಅವಕಾಶಗಳನ್ನು ನಮ್ಮ ಫ್ರೀಡಮ್ ಟು ರಿಸೈಡ್ ಆ್ಯಂಡ್ ಸೆಟಲ್ನಲ್ಲಿ ನೀಡಲಾಗಿದೆ. ದೆನ್ ನೆಕ್ಸ್ಟ್ ಒನ್ ಏನಿದೆ ಅಂದರೆ ಸೊ ಫ್ರೀಡಮ್ ಆಫ್ ಪ್ರೊಫೆಷನ್ ಆ್ಯಂಡ್ ಆಕ್ಯುಪೇಷನ್, ಟ್ರೇಡ್ ಆರ್ ಬಿಸ್ನೆಸ್ ಅಂತ ಇದೆ. ಸೊ ಇಲ್ಲಿ ಇನ್ನೂ ಒಂದು ಮುಕ್ತವಾಗಿರ್ತಕ್ಕಂಥ ಸ್ವತಂತ್ರತೆಯನ್ನು ನಮಗೆ ನೀಡಿದೆ. ಅಂದರೆ ನಮಗೆ ಇಷ್ಟವಾಗಿರ್ತಕ್ಕಂಥ ಪ್ರೊಫೆಷನ್ಸ್ಗಳನ್ನು ಆಯ್ಕೆ ಮಾಡ್ಬೋದು. ಸೊ ದರ್ ಇಸ್ ನೋ ಕಮ್ಯುನಲ್ ಬೇಸಿಸ್ ಪ್ರೊಫೆಷನ್ಸ್. ಸೊ ಕಾಮನ್ ಸಿಟಿಜನ್ ಈವನ್ ಹೂ ಕ್ಯಾನ್ ಬಿ ಎ ಗೋಲ್ಡ್ ಸ್ಮಿತ್, ಅವನೊಂದು ಗೋಲ್ಡ್ ಸ್ಮಿತ್ ಬಿಸ್ನೆಸ್ ಮಾಡ್ಬೋದು. ಸೊ ಅದೇ ಕಮ್ಯುನಿಟಿದವರೇ ಮಾಡಬೇಕು ಅಂತ ಇಲ್ಲ. ಸೊ ಈ ರೀತಿಯಾಗಿ ಸೊ ನಮಗೆ ಯಾವುದೇ ಒಂದು ಹುದ್ದೆಗಳನ್ನು ಮಾಡಲಿಕ್ಕೂ ಕೂಡ ಮುಕ್ತವಾದ ಅವಕಾಶಗಳಿದೆ. ಸೊ ಅವನು ಆಯ್ಕೆ ಮಾಡ್ಕೊಳ್ತಾ ಆಕ್ಯುಪೇಷನ್ ಇರ್ಬೋದು, ಅವ್ನು ಮಾಡ್ತಕ್ಕಂಥ ಅರ್ಲಿಯರ್ ದ ಬಿಸ್ನೆಸ್ ಇಸ್ ಮೈಂಡ್ ಫಾರ್ ಎ ಪರ್ಟಿಕ್ಯುಲರ್ ಕಮ್ಯುನಿಟಿ. ಸೊ ಮೊದಲು ಬಿಸ್ನೆಸ್ಸನ್ನು ಕೇವಲ ಮಾರ್ವಾಡೀಸ್ಗಳೇ ಮಾಡ್ತಾ ಇದ್ರು, ಬಟ್ ಈಗ ಅದರಲ್ಲಿ ಓಪನ್ ಆಪ್ಷನ್ಸ್ ಇದೆ. ಸೊ ಎನಿಬಡಿ ಕ್ಯಾನ್ do any kind of the business. So such a freedom has been given under the fundamental rights of particularly article 19 of fundamentals of freedoms. ಸೊ ಅದರಲ್ಲಿ ಕೊಟ್ಟಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಸೊ 87th ಅಮೆಂಡ್ಮೆಂಟ್ ಆಗಿದೆ. ಸೊ ಈ 87th ಅಮೆಂಡ್ಮೆಂಟ್ ಏನು ಎಕ್ಸ್ಪ್ಲನೇಷನ್ ಕೊಡ್ತದೆ ಅಂತಂದರೆ, ಸೊ ಡ್ಯೂ ಟು ದಿ ಸಪೋರ್ಟಿಂಗ್ ಫಾರ್ ದಿ ಕೋಆಪರೇಟಿವ್ ಮೂವ್ಮೆಂಟ್ಸ್ ಇನ್ ಇಂಡಿಯಾ, ಸೊ ಭಾರತದಲ್ಲಿ ಸಹಕಾರ ಸಂಘಗಳ ಒಂದು ಮೂವ್ಮೆಂಟ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಭಾರತ ಸಂವಿಧಾನದಲ್ಲಿ 87ನೇ ತಿದ್ದುಪಡಿಯನ್ನು ತಂದು ಸೊ ಅದನ್ನು ಫ್ರೀಡಮ್ ಟು ಫಾರ್ಮ್ ಎನ್ ಅಸೋಸಿಯೇಷನಲ್ಲಿ ಇದೊಂದು ಆ್ಯಡ್ ಮಾಡಿದ್ದಾರೆ. ಅದು ಏನಪ್ಪ ಅಂತಂದರೆ, ಇಟ್ ಈಸ್ ಗಿವನ್ ಆ್ಯಂಡ್ ಪ್ರೊವಿಷನ್ ಟು ಫಾರ್ಮ್ ಎ ಕೋಆಪರೇಟಿವ್ ಸೊಸೈಟೀಸ್, ಬಿಕಾಸ್ ಸೊ ಕೋಆಪರೇಟಿವ್ ಸೊಸೈಟೀಸ್ ಇಟ್ ಈಸ್ ಆಲ್ವೇಸ್ ಮೇಡ್ ಫಾರ್ ದಿ ವಿನ್ ಸಿಚುವೇಶನ್ಸ್. ಸೊ ಹಾಗಾಗಿ ಈ ಕೋಆಪರೇಟಿವ್ ಸೊಸೈಟೀಸ್ಗಳನ್ನು ಕೂಡ ಫಾರ್ಮ್ ಮಾಡಲಿಕ್ಕೆ ಅವಕಾಶವನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಅಬೌಟ್ ಆರ್ಟಿಕಲ್ 19. ಸೊ ಇಟ್ ಹ್ಯಾಸ್ ಗಿವನ್ 6 ಫಂಡಮೆಂಟಲ್ ಫ್ರೀಡಮ್ಸ್. ಸೊ ನಾವು ಲೆಟ್ ಅಸ್ ಸಿ ಆರ್ಟಿಕಲ್ 20 ಇನ್ ದಿ ರೈಟ್ ಟು ಫ್ರೀಡಮ್. ಸೊ ಆರ್ಟಿಕಲ್ 20 ಏನು ಹೇಳ್ತದೆ ಅಂದರೆ, ಇಟ್ ಈಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಆರ್ಬಿಟ್ರರಿ ಕನ್ವಿಕ್ಷನ್ಸ್ ಅಂತ ಇದೆ. ಸೊ ಹಾಗಂದ್ರೆ ಏನು? ಸೊ ನಮ್ಮನ್ನು ಕಾನೂನಾತ್ಮಕವಾಗಿ ರಕ್ಷಣೆ ನೀಡ್ತಕ್ಕಂಥ ಆರ್ಟಿಕಲ್ ಇದೆ. ನಮ್ಮ ಸ್ವಾತಂತ್ರ್ಯತೆಗೆ ಧಕ್ಕೆ ಬರದಂತೆ ನಮಗೆ ಇರಲಿಕ್ಕೆ ಅವಕಾಶ ಕೊಡ್ತಕ್ಕಂಥದ್ದು ಯಾವುದು ಅಂದರೆ ಆರ್ಟಿಕಲ್ 20. ಇಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಆರ್ಬಿಟ್ರರಿ ಕನ್ವಿಕ್ಷನ್ಸ್ ಅಂತ ಹೇಳಿದ್ರು. ಸೊ ಇಟ್ ಈಸ್ ಸಪೋರ್ಟಿಂಗ್ ಪಾಯಿಂಟ್ಸ್ ಏನಪ್ಪ ಅಂದರೆ, ಕನ್ವಿಕ್ಷನ್ಸ್ ಓನ್ಲಿ ವೆನ್ ಎ ಲಾ ಈಸ್ ಬ್ರೋಕನ್ ಬೈ ಎ ಪರ್ಸನ್. ನಾವು ಒಂದು ವೇಳೆ ಕಾನೂನನ್ನು ಮುರಿದ್ರೆ ಆ ಸಂದರ್ಭದಲ್ಲಿ ಮಾತ್ರ ನಮಗೆ ಪನಿಷ್ಮೆಂಟ್ ಅಥವಾ ಆ ಸಂದರ್ಭದಲ್ಲಿ ಮಾತ್ರ ನಮ್ಮನ್ನು ಬಂಧಿಸಬಹುದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ನಾವು ಯಾವುದೇ ಸಂದರ್ಭದಲ್ಲಿ ನಮ್ಮ ಲಾನ ಬ್ರೋಕನ್ ಮಾಡಲಿಲ್ಲ, ಲಾವನ್ನು ಮುರಿಲಿಲ್ಲ, ನಾವು ಕಾನೂನಿಗೆ ಯಾವುದೇ ಧಕ್ಕೆಯನ್ನು ತರಲಿಲ್ಲ ಅಂದರೆ ಸಹ ನಾವು ಭಾಳ ಸ್ವತಂತ್ರರಾಗಿರ್ಬೋದು. ಕಾನೂನಿಗೆ ಧಕ್ಕೆ ತಂದಾಗ ಮಾತ್ರ ನಮ್ಮನ್ನು ಬಂಧಿಸ್ತಕ್ಕಂಥದ್ದು, ಪನಿಷ್ ಮಾಡ್ತಕ್ಕಂಥದ್ದು ಇದರಲ್ಲಿದೆ. ಆಮೇಲೆ ಎರಡನೇದೇನಪ್ಪ ಅಂದರೆ ಪನಿಷ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ. ಸೊ ಇಲ್ಲಿ ಭಾಳ ಇಂಪಾರ್ಟೆಂಟಾಗಿ ನಾವು ಗಮನಿಸಬೇಕು. ಆರ್ಟಿಕಲ್ 20ನಲ್ಲಿ ಇದೊಂದು ಪ್ರೊವಿಷನ್ ಕೊಟ್ಟಿದ್ದಾರೆ. ಸೊ ನಾವು ಯಾವುದೇ ತಪ್ಪುಗಳನ್ನು ಮಾಡಿದಾಗ ಅದನ್ನು ಬೇಕಾಬಿಟ್ಟಿಯಾಗಿ ಪನಿಷ್ಮೆಂಟ್ ವಿಧಿಸಂಗಿಲ್ಲ. ಆ ಪನಿಷ್ಮೆಂಟಿಗೆ ಆಲ್ರೆಡಿ ಕಾನೂನಿದೆ. ಆ ಕಾನೂನಿನ ಅಡಿನಲ್ಲಿ ಏನು ಒಂದು ಪನಿಷ್ಮೆಂಟ್ ನಿರ್ಧರಿಸಿದ್ದಾರೋ ಅಷ್ಟು ಅದರ ಇಕ್ವಿವೆಲೆಂಟ್ ಪನಿಷ್ಮೆಂಟ್ ಕೊಡ್ಬೋದು ಅಥವಾ ಅದಕ್ಕಿಂತ ಕಡಿಮೆ ಶಿಕ್ಷೆಯನ್ನು ಕೊಡ್ಬೋದು, ಹೊರತಾಗಿ ಅದನ್ನು ಮೀರಿ ಶಿಕ್ಷೆಯನ್ನು ಕೊಡೋ ಹಾಗಿಲ್ಲ. ಸೊ ದಟ್ ಈಸ್ ವಾಟ್ ದ ಕನ್ವಿಕ್ಷನ್ ಈಸ್ ಓನ್ಲಿ ವೆನ್ is law broken, and second punishment it is in accordance with only law. So for example, ನಾವು ಟ್ರಾಫಿಕ್ ರೂಲ್ಸಲ್ಲಿ ಏನಾದರೂ ಟ್ರಾಫಿಕ್ ವಯೋಲೇಟ್ ಮಾಡಿದಾಗ ಅದಕ್ಕೆ ಎಷ್ಟು ಪನಿಷ್ಮೆಂಟ್ ಇರ್ತದೆ ಅಷ್ಟೇ ಅಮೌಂಟ್ ಹಾಕ್ಬೋದು. ಟ್ರಾಫಿಕ್ ಇನ್ಸ್ಪೆಕ್ಟರ್ ಬೇಕಾಬಿಟ್ಟಿಯಾಗಿ ಪೆನಲ್ಟಿ ಹಾಕೋ ಹಾಗಿಲ್ಲ. ಸೊ ಈ ರೀತಿಯಾಗಿ ಒಂದು ಸಬ್ಜೆಕ್ಟೆಡ್ ಇದೆ. ಸೊ ಅದು ವಿತಿನ್ ದಟ್ ಲಾ ಓನ್ಲಿ ವಾಟ್ ಎವರ್ ದ ಪ್ರೊವಿಷನ್ಸ್ ಹ್ಯಾಸ್ ಗಿವನ್ ಅಕಾರ್ಡಿಂಗ್ ಟು ದಟ್ ಓನ್ಲಿ ದ ಪನಿಷ್ಮೆಂಟ್ಸ್ ಕ್ಯಾನ್ ಬಿ ಡನ್. ಸೊ ನೆಕ್ಸ್ಟ್ ಏನಿದೆ ಅಂದರೆ ಸರ್ ಇದರಲ್ಲಿ ಪ್ರೊಟೆಕ್ಷನ್ ಅಗೇನ್ಸ್ಟ್ ಆರ್ಬಿಟ್ರರಿಯಲ್ಲಿ ಬರ್ತಕ್ಕಂಥದ್ದು ಒನ್ ಕ್ರೈಮ್ ಒನ್ ಪನಿಷ್ಮೆಂಟ್ ಇದೆ. ಅಂದರೆ ಒಬ್ಬ ವ್ಯಕ್ತಿ ತಾನು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಕೇವಲ ಒಂದು ಬಾರಿ ಮಾತ್ರ ಶಿಕ್ಷೆಯನ್ನು ಅನುಭವಿಸ್ಬೋದು. ಆತ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಪದೇ ಪದೇ ಶಿಕ್ಷೆಗಳನ್ನು ಕೊಡೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಕೇಸಲ್ಲಿ ಲೋವರ್ ಕೋರ್ಟಲ್ಲಿ ಒಬ್ಬನಿಗೆ ಒಂದು 5 ವರ್ಷ ಜೈಲು ಶಿಕ್ಷೆ ಆಗಿದೆ ಅಂತ ತಿಳ್ಕೊಡ್ರಿ. ಆಲ್ರೆಡಿ ಅವನು 3 years ಪಾಸ್ ಮಾಡಿರ್ತಾನೆ. ಅದೇ ಕೋರ್ಟು ಅದೇ ಕೇಸು ಮತ್ತು ಹೈಕೋರ್ಟಿಗೆ ಬರ್ತದೆ. ಹೈಕೋರ್ಟಲ್ಲಿ 7 ವರ್ಷ ಅಂತ ಶಿಕ್ಷೆ ಆಗ್ತದೆ. ಸೊ ಇಲ್ಲಿ ವಿಚ್ ಎವರ್ ಈಸ್ ದ ಹೈಯರ್ ದಟ್ ವಿಲ್ ಬಿ ಕನ್ಸಿಡರ್ಡ್ 7 years ಹೈಯೆಸ್ಟ್. ಆಲ್ರೆಡಿ 3 years ಹೂ ಹ್ಯಾಸ್ ಸ್ಪಾಯ್ಲ್ಡ್.
ಸೊ ಹಾಗಾಗಿ ಆ 3 ವರ್ಷಗಳನ್ನು ಬಿಟ್ಟು ಇನ್ನೊಂದು 4 ವರ್ಷಗಳಿಗೆ ಮಾತ್ರ ಆತ ಶಿಕ್ಷೆಗೆ ಅರ್ಹನಾಗಿರ್ತಾನೆ. ಆದರೆ ಸೇಮ್ ಅಫೆನ್ಸಿಗೆ 5 + 7 12 ಇಯರ್ಸ್ ಅಂತ ಕನ್ಸಿಡರೇಷನ್ ಮಾಡಲಿಕ್ಕಾಗಲ್ಲ, ಅಥವಾ ಯಾವುದು ಹೈಯೆಸ್ಟ್ ಇರುತ್ತೋ ಅದನ್ನು ಮಾತ್ರ ಕನ್ಸಿಡರೇಷನ್ ಮಾಡಬೇಕು, ಮತ್ತು ಒಂದು ತಪ್ಪಿಗೆ ಕೇವಲ ಒಂದೇ ಬಾರಿ ಮಾತ್ರ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಆಗ್ತದೆ. ಸೊ ದಟ್ ಈಸ್ ಒನ್ ಕ್ರೈಮ್ ಒನ್ ಪನಿಷ್ಮೆಂಟ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್, ನೋ ಒನ್ ಕ್ಯಾನ್ ಬಿ ಫೋರ್ಸ್ ಟು ಓನ್ ಎ ಕ್ರೈಮ್. ಸೊ ಒಂದು ವೇಳೆ ನೀವು ತಪ್ಪುಗಳನ್ನು ಮಾಡಿದರೆ ನಿಮ್ಮ ತಪ್ಪುಗಳಿಗೆ ಶಿಕ್ಷೆಗೆ ಇನ್ನೊಬ್ಬರನ್ನು ಒತ್ತಾಯಿಸುವಂತಿಲ್ಲ, ಅಥವಾ ನಿಮ್ಮ ಶಿಕ್ಷೆಯನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡುವಂಗಿಲ್ಲ, ಅಥವಾ ನೀವು ತಪ್ಪುಗಳನ್ನು ಮಾಡಿದರೆ ಇನ್ನೊಬ್ಬರ ಮೇಲೆ ಹಾಕೋ ಹಾಗಿಲ್ಲ ಅಂತ ಹೇಳ್ತಕ್ಕಂಥದ್ದೇ ಸೊ ಆರ್ಟಿಕಲ್ 20. ಸೊ ಎಂಟೈರ್ಲಿ ಆರ್ಟಿಕಲ್ 20 ಎಕ್ಸ್ಪ್ಲೇನ್ಸ್ ಅಬೌಟ್ ದಿ ಪ್ರೊಟೆಕ್ಷನ್ ಅಗೇನ್ಸ್ಟ್ ಆರ್ಬಿಟ್ರರಿ ಕನ್ವಿಕ್ಷನ್ಸ್. ಯಾವುದೇ ತಪ್ಪುಗಳು ನಡೆದಾಗ ಅದರ ಶಿಕ್ಷೆ ಕುರಿತು ಮತ್ತು ಅದು ಯಾವ ರೀತಿಯ ಪನಿಷ್ಮೆಂಟ್ ಅಂತಕ್ಕಂಥದ್ದನ್ನು ಆರ್ಟಿಕಲ್ 20 ಹೇಳ್ತಾ ಇದೆ. ಅಂದರೆ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬರದಂತೆ, ಇನ್ನೊಬ್ಬರಿಗೆ ಧಕ್ಕೆ ಆಗದಂತೆ ನೀವು ನಡಿಬೇಕು ಅನ್ನೋದೇ ಈ ಆರ್ಟಿಕಲ್ 20 ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು. ದೆನ್ ಆರ್ಟಿಕಲ್ 21, ಸೊ ಇಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಲಿಬರ್ಟಿ ಅಂತ ಇದೆ. So it is the responsibility, as our Indian Constitution has given, not only the citizens of India, even those who are NRIs, ನಾನ್ ರೆಸಿಡೆಂಟ್ಸ್ ಆಫ್ ಇಂಡಿಯಾ ಇರ್ತಾರೆ, ಮೈಗ್ರೆಂಟ್ಸ್ ಬಂದವರು ಇರ್ತಾರೆ. ಸೊ ಅಂಥವ್ರುಗಳಿಗೆ ಕೂಡ ಅವರ ಜೀವನವನ್ನು ಸಂರಕ್ಷಿಸ್ತಕ್ಕಂಥದ್ದು ಮತ್ತು ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರದಂತೆ ನೋಡ್ಕೊಳ್ತಕ್ಕಂಥದ್ದು ಆರ್ಟಿಕಲ್ 21 ಎಕ್ಸ್ಪ್ಲೇನ್ ಮಾಡಿದೆ. ಸೊ ಆರ್ಟಿಕಲ್ 21ನಲ್ಲಿ ಸೊ ದೇರ್ ವಾಸ್ ಒನ್ ಮೋರ್ ಅಮೆಂಡ್ಮೆಂಟ್ ಹ್ಯಾಸ್ ಟೇಕನ್. ಆರ್ಟಿಕಲ್ 21ಗೆ 86th ಅಮೆಂಡ್ಮೆಂಟ್ 2002 ಅಂತ ಹೇಳ್ತೀವಿ ನಾವು. ಆ 2002ನಲ್ಲಿ ಆಗಿರ್ತಕ್ಕಂಥ 86th ಅಮೆಂಡ್ಮೆಂಟ್ ಪ್ರಕಾರ ಏನು ಅಂತಂದರೆ, ಇಟ್ ಹ್ಯಾಸ್ ಗಿವೆನ್ ಫ್ರೀ ಎಜುಕೇಷನ್ ಫಾರ್ ದಿ ಚಿಲ್ಡ್ರನ್ಸ್ ಹ್ಯಾವಿಂಗ್ ದ ಏಜ್ ಬಿಟ್ವೀನ್ 16 to 14. ಅಂದರೆ 6 ರಿಂದ 14 ವರ್ಷ ವಯಸ್ಕರ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ಕೂಡ ನಮ್ಮ ಫ್ರೀಡಮ್, ಅದು ಕೂಡ ಸ್ವಾತಂತ್ರ್ಯತೆ, ಅವರಿಗೆ ಶಿಕ್ಷೆ ಕೊಡಬೇಕಾಗಿದ್ದು ಕಡ್ಡಾಯ ಅನ್ನೋದನ್ನು ಆರ್ಟಿಕಲ್ 21A ನಾವು ಈ ಕುರಿತಾಗಿ ಡಿಸ್ಕಷನನ್ನು ಮಾಡಿದ್ದೇವೆ. ಅದರ ಜೊತೆಗೆ ಆರ್ಟಿಕಲ್ 22, ದಿಸ್ ಇಸ್ ದಿ ಲಾಸ್ಟ್ ಆರ್ಟಿಕಲ್ ಆಫ್ ರೈಟ್ ಟು ಫ್ರೀಡಮ್. ಸೊ ಇದರಲ್ಲಿ ಏನಿದೆ ಅಂತಂದರೆ, ಇಟ್ ಈಸ್ ಎ ಪ್ರೊಟೆಕ್ಷನ್ ಅಗೇನ್ಸ್ಟ್ ಆರ್ಬಿಟ್ರರಿ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಅಂತ ಹೇಳ್ತಿದೆ. ಹಾಗಿದ್ರೆ ಒಬ್ಬ ವ್ಯಕ್ತಿಯನ್ನು ವಿನಾಕಾರಣ ಬಂಧಿಸುವಂತಿಲ್ಲ. If you have been arrested, it is his right to know the reason for arresting. ಒಂದು ವೇಳೆ ಆ ವ್ಯಕ್ತಿಯನ್ನು ಬಂಧಿಸಿದರೆ ಆ ಬಂಧನಕ್ಕೆ ಇರುವ ಕಾರಣವನ್ನು ತಿಳಿದುಕೊಳ್ತಕ್ಕಂಥ ಅಧಿಕಾರ ಆ ವ್ಯಕ್ತಿಗಿದೆ, ಮತ್ತು ಆತನ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ ಮತ್ತು ವಿಶ್ಲೇಷಣೆ ಮಾಡಲಿಕ್ಕೆ, ಕಾನೂನಿನ ಸಲಹೆಯನ್ನು ಪಡೀಲಿಕ್ಕೆ ಲಾಯರ್ಗಳನ್ನ ಅಪಾಯಿಂಟ್ ಮಾಡ್ಕೊಳ್ತಕ್ಕಂಥ ಅಥಾರಿಟಿ ಕೂಡ ಇಟ್ ಹ್ಯಾಸ್ ಬಿನ್ ಗಿವನ್ ಅಂಡರ್ ದಿ 22. ಆ್ಯಂಡ್ ಆಲ್ಸೋ ಒಂದು ವೇಳೆ ನೀವು ಬಂಧನ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಯಾವುದೇ ಒಂದು ಸೂಚನೆಗಳಿಲ್ಲದೆ ಆತನನ್ನು ನಿಮ್ಮ ಬಳಿ ಇಟ್ಕೊಳ್ಳೋ ಹಾಗಿಲ್ಲ. ಸೊ ದಟ್ ಮೀನ್ಸ್ ವಿತಿನ್ ದಿ 24 hours, ಸೊ ದಟ್ ಕ್ಯಾಂಡಿಡೇಟ್ ಶುಡ್ ಬಿ ಪ್ರೊಡ್ಯೂಸ್ಡ್ ಇನ್ ಫ್ರಂಟ್ ಆಫ್ ದಿ ಮ್ಯಾಜಿಸ್ಟ್ರೇಟ್. ಜಿಲ್ಲಾ ಅಥವಾ ನ್ಯಾಯಾಧೀಶರ ಎದುರುಗಡೆ ಅವರನ್ನು ಪ್ರಸ್ತುತಪಡಿಸಿ ಅವರ ಅನುಮತಿಯ ಮೇರೆಗೆ ಮಾತ್ರ ಬಂಧಿಸಬೇಕು. ಅಂದರೆ ವಿನಾಕಾರಣ ಯಾವುದೇ ಗೊತ್ತಿಲ್ಲಾರ್ದೇ ಬಂಧಿಸಿ ಇಡೋ ಹಾಗಿಲ್ಲ. ಸೊ ಆ ರೀತಿಯಾಗಿರ್ತಕ್ಕಂಥ ರೈಟ್ಸ್ಗಳನ್ನು ಆರ್ಟಿಕಲ್ 22ನಲ್ಲಿ ಎಕ್ಸ್ಪ್ಲನೇಷನ್ ಮಾಡಲಾಗಿದೆ. ಸೊ ದಿಸ್ ಇಸ್ ವಾಟ್ ಆರ್ಟಿಕಲ್ 19 to 22. There are 4 articles which explains about right to freedom ಅಂತ ಹೇಳ್ತೀವಿ. Then the third fundamental right, it is called right against exploitation ಅಂತ ಇದೆ. ಸೊ ರೈಟ್ ಅಗೇನಿಸ್ಟ್ ಎಕ್ಸ್ಪ್ಲೋಯಿಟೇಷನ್ ಅಂದರೆ ಶೋಷಣೆಯ ವಿರುದ್ಧ ಹಕ್ಕು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಸೊ ಅಂದರೆ ನಿಮಗೆ ಎಲ್ಲಾದರೂ ಒಂದು ಕಡೆ ಶೋಷಣೆಗಳಾಗಿತ್ತಂದರೆ ಅದನ್ನು ವಿರೋಧಿಸ್ತಕ್ಕಂಥದ್ದು ರೈಟ್ಸ್ ಯು ಹ್ಯಾವ್ ನಿಮಗೆ ನೀಡಲಾಗಿದೆ. ಸೊ ದಟ್ ಈಸ್ ಇಲ್ಲಿ 2 ಮುಖ್ಯವಾದ ಆರ್ಟಿಕಲ್ಸ್ಗಳು ದೇ ವಿಲ್ ಎಕ್ಸ್ಪ್ಲೇನ್ಸ್ ಅಬೌಟ್ ರೈಟ್ ಅಗೇನಿಸ್ಟ್ ಎಕ್ಸ್ಪ್ಲೋಯಿಟೇಷನ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ವಾಟ್ ಆರ್ಟಿಕಲ್ 23. ಸೊ ದಟ್ ಈಸ್ ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಫೋರ್ಸ್ಡ್ ಲೇಬರ್. ಸೊ ಯಾವುದೇ ವ್ಯಕ್ತಿಯನ್ನು ಕಾಪಾಡ್ತಕ್ಕಂಥದ್ದು, ಸೊ ಆ ವ್ಯಕ್ತಿಯನ್ನು ಅಪಹರಣ ಮಾಡ್ತಕ್ಕಂಥದ್ದು, ಕಳ್ಳ ಸಾಗಣೆ ಅಂತ ಹೇಳ್ತಾರೆ, ಇವುಗಳನ್ನು ಕಂಪ್ಲೀಟ್ಲಿ ಪ್ರೊಹಿಬಿಟ್ ಮಾಡಲಾಗಿದೆ. ಅದು ಅಷ್ಟೇ ಅಲ್ಲದೆ ಯಾವುದೇ ವ್ಯಕ್ತಿಯನ್ನು ತನ್ನ ಇಚ್ಛೆಗೆ ವಿರುದ್ಧವಾಗಿ ದುಡಿಸಿಕೊಳ್ಳುವಂತಿಲ್ಲ. ಸೊ ಫೋರ್ಸ್ಡ್ ಲೇಬರ್, ಸೊ ಅರ್ಲಿಯರ್ ಇಟ್ ವಾಸ್ ದ ಡೇಸ್ ಬಿಫೋರ್ ಇಂಡಿಪೆಂಡೆನ್ಸು, ನಮ್ಮ ಕಾನ್ಸ್ಟಿಟ್ಯೂಷನ್ ಬರೋಕ್ಕಿಂತ ಮುಂಚೆ ಇಂಥವುಗಳಾಗ್ತಿತ್ತು. ಸೊ ಜನರನ್ನು ಅಥವಾ ಲೇಬರ್ಗಳನ್ನ ಒತ್ತೆಯಾಳುಗಳನ್ನಾಗಿ ಇಟ್ಟುಕೊಂಡು ದುಡಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಬಟ್ ಅದನ್ನು ಈಗ ಅಬಾಲಿಷ್ಡ್ ಮಾಡಲಾಗಿದೆ. ಸೊ ಇಟ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಪ್ರೊಹಿಬಿಟೆಡ್. ಒಂದು ವೇಳೆ ಆ ರೀತಿಯಾಗಿ ಮಾಡಿದರೆ ಅದು ಕಾನೂನು ರೀತಿಯಲ್ಲೇ ಅಪರಾಧ. ಆರ್ಟಿಕಲ್ 23 ಸ್ಪೀಕ್ಸ್ ಅಬೌಟ್ ದ್ಯಾಟ್. ಕಳ್ಳ ಸಾಗಾಣಿಕೆ, ಮಾನವ ಕಳ್ಳ ಸಾಗಾಣಿಕೆ ಜೊತೆಗೆ ಸೊ ಎಕ್ಸ್ಪ್ಲಾಯಿಟೇಷನ್ ಆಫ್ ಲೇಬರ್ಸ್, ಫೋರ್ಸ್ಡ್ ಲೇಬರ್ಸ್ ಅಂತ ಹೇಳ್ತೀವಿ. 2 ಕುರಿತು ಆರ್ಟಿಕಲ್ 23 ಎಕ್ಸ್ಪ್ಲೇನ್ ಮಾಡಿದೆ. ದ ನೆಕ್ಸ್ಟ್ ಪಾಯಿಂಟ್ ಆರ್ಟಿಕಲ್ 24, ಇಟ್ ಆಲ್ಸೋ ಗಿವಿಂಗ್ ದಿ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚೈಲ್ಡ್ ಲೇಬರ್. ಸೊ ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಈ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಚೈಲ್ಡ್ ಲೇಬರ್ ರಿಲೇಟೆಡ್ ಇರ್ತಕ್ಕಂಥ ಆರ್ಟಿಕಲ್ ಯಾವುದು ಅಂತೇಳಿ ಯು ಶುಡ್ ರಿಮೆಂಬರ್ ದ್ಯಾಟ್. ನಾವೆಲ್ಲ ಫಂಡಮೆಂಟಲ್
ರೈಟ್ಸ್ಗಳಷ್ಟೇ ಡೀಲ್ ಇದ್ದಾವೆ, ಆರ್ಟಿಕಲ್ 24ನಲ್ಲಿ ಇದು ಬರಲಿಕ್ಕಿಲ್ಲ ಅಂತ ಅನ್ಕೊಂಡಿರ್ತೀವಿ. ಬಟ್ ಆರ್ಟಿಕಲ್ 24 ಎಕ್ಸ್ಪ್ಲೇನ್ಸ್ ಅಬೌಟ್ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಅಂತ ಇದೆ. ಅಂದರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಗಣಿ ಮತ್ತಿತರ ಹಾನಿಕಾರಕ ಉದ್ಯಮಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂಗಿಲ್ಲ. ಸೊ ಕಂಪ್ಲೀಟ್ಲಿ ಪ್ರೊಹಿಬಿಟ್ ಇದೆ. ಒಂದು ವೇಳೆ ತೊಡಗಿಸಿಕೊಂಡ್ರೆ ಕಂಪನಿ ವಿರುದ್ಧ ಕೇಸಸ್ಗಳನ್ನು ಕೂಡ ಹಾಕಲಾಗ್ತದೆ. ಸೊ ಆರ್ಟಿಕಲ್ 24 ಎಕ್ಸ್ಪ್ಲೇನ್ಸ್ ಅಬೌಟ್ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಎ ಚಿಲ್ಡ್ರನ್ ಆರ್ ಚೈಲ್ಡ್ ಲೇಬರ್ ಅಂತ ಇದೆ. ಅಂದರೆ 14 ವರ್ಷದ ಮಕ್ಕಳಿಗೆ ದುಡಿತ ಕಳಿಸಬಾರ್ದು ಅಂತಕ್ಕಂಥದ್ದೇ ನಮ್ಮ ಕಾನೂನಿನ ವಿಶ್ಲೇಷಣೆ ಆಗಿದೆ. ಸೊ ಇದು ಥರ್ಡ್ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ದೆನ್ ಲೆಟ್ ಅಸ್ ಸಿ ಫೋರ್ತ್ ಫಂಡಮೆಂಟಲ್ ರೈಟ್. ಇಟ್ ಈಸ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯಸ್ ಅಂತ ಇದೆ. ಅಂದರೆ ಧಾರ್ಮಿಕ ಸ್ವತಂತ್ರತೆಯ ಹಕ್ಕು ಕುರಿತು ಮಾತಾಡ್ತಕ್ಕಂಥದ್ದು. ಸೊ ಈ ಆರ್ಟಿಕಲ್ 25ರಿಂದ 28. ಸೊ ದಟ್ ಈಸ್ ಆರ್ಟಿಕಲ್ 25 ಆ್ಯಂಡ್ 25 to 28 ಎಕ್ಸ್ಪ್ಲೈನ್ಸ್ ಅಬೌಟ್ ಫ್ರೀಡಮ್ ಆಫ್ ರಿಲಿಜಿಯನ್ ಅಂತ ಇದೆ. ಸೊ ಆರ್ಟಿಕಲ್ 25 ಎಕ್ಸ್ಪ್ಲೈನ್ಸ್ ಅಬೌಟ್ ಫ್ರೀಡಮ್ ಆಫ್ ಪ್ರೊಫೆಷನ್, ಪ್ರೊಪಗೇಷನ್ ಆಫ್ ರಿಲಿಜಿಯನ್. ಅಂದರೆ ಅಂಡರ್ ದಿಸ್ forcible conversions is prohibited, no state has religion, all religions are equal. ಅಂದರೆ ಇಲ್ಲಿ ಪ್ರತಿಯೊಂದು ಧರ್ಮಕ್ಕೂ ಸಮಾನವಾದ ಸ್ವಾತಂತ್ರ್ಯತೆಯನ್ನು ನೀಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆರ್ಟಿಕಲ್ 25 ಎಕ್ಸ್ಪ್ಲೇನ್ಸ್ ಅಬೌಟ್ ಎ ಈಕ್ವಲ್ ರಿಲಿಜಿಯಸ್ ಸ್ಟೇಟಸ್ ಅಂತ ಇದೆ, ಎಲ್ಲ ಧರ್ಮಿಗೂ ಸಮಾನತೆ. ಸೊ ಇಫ್ ಯು ಟೇಕ್ ಇನ್ ಟು ದಟ್ ಆಫ್ ದಿ ಪಾಕಿಸ್ತಾನ್, so it has been self-declared as a Muslim nation. Bharata earlier name was the Hindustan, but still in the constitution it has not given any special provision for any religion. So in that, in Indian constitution, in front of the Indian constitution, every religion like ಹಿಂದೂ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧ ಇರ್ಬೋದು, ಈ ಎಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥದ್ದನ್ನು ಅಥವಾ ಸಮಾನ ದೃಷ್ಟಿಯಿಂದ ನೋಡಬೇಕು ಅಂತಕ್ಕಂಥದ್ದನ್ನು ಆರ್ಟಿಕಲ್ 25 ಹೇಳ್ತಾ ಇದೆ. ಆರ್ಟಿಕಲ್ 26 ಎಕ್ಸ್ಪ್ಲೇನ್ಸ್ ಅಬೌಟ್ ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಆಫೇರ್ಸ್. ಅಂದರೆ ಆರ್ಟಿಕಲ್ 26 ಏನು ಹೇಳ್ತದೆ ಅಂದರೆ ಪ್ರತಿಯೊಂದು ಧರ್ಮಗಳು ಕೂಡ ತಮ್ಮ ಧಾರ್ಮಿಕತೆಯನ್ನು ಎತ್ತಿ ಹಿಡಿಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಸೊ ಇಟ್ ಹ್ಯಾಸ್ ಗಿವನ್ ಪ್ರೊವಿಷನ್ ಫಾರ್ ಎಸ್ಟಾಬ್ಲಿಷ್ ಆ್ಯಂಡ್ ಮೇಂಟೈನ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ದ ರಿಲಿಜಿಯನ್ ಆ್ಯಂಡ್ ಚಾರಿಟೇಬಲ್ ಪರ್ಪಸ್. ಅಂದರೆ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕತೆಗಳಿಗೆ ಅನುಗುಣವಾಗಿ ನೀವು ಒಂದು ಸಂಸ್ಥೆಗಳನ್ನು ಸ್ಥಾಪಿಸಲಿಕ್ಕೆ ಕೂಡ ಆರ್ಟಿಕಲ್ 26 ಅನುವು ಮಾಡಿಕೊಟ್ಟಿದೆ. ಒಂದು ಚಾರಿಟೇಬಲ್ ಪರ್ಪಸ್ ಅಂದರೆ ಸಮಾಜಮುಖಿಯಾಗಿ ಒಂದು ಧರ್ಮದ ಸಂಸ್ಥೆಗಳನ್ನು ಕೂಡ ನಿಮ್ಗೆ ಸ್ಥಾಪಿಸಲಿಕ್ಕೆ ಅಕ್ವೈರ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಇದೇ ರೀತಿಯಾಗಿ ಆ ಸಂಸ್ಥೆಗಳು ಕೂಡ ತಮ್ಮದೇ ಆಗಿರ್ತಕ್ಕಂಥ ಆಸ್ತಿಗಳನ್ನು ಹೊಂದಲಿಕ್ಕೂ ಕೂಡ ಅವಕಾಶ ಮತ್ತು ಅನುವುಗಳನ್ನು ಆರ್ಟಿಕಲ್ 26 ಅಡಿಯಲ್ಲಿ ಮಾಡಿಕೊಡಲಾಗಿದೆ. ಆರ್ಟಿಕಲ್ 27 ಏನು ಹೇಳ್ತಂದರೆ ಇಟ್ ಹ್ಯಾಸ್ ಬಿನ್ ಗಿವನ್ ಫ್ರೀಡಮ್ ಫಾರ್ ಪೇಯಿಂಗ್ ಟ್ಯಾಕ್ಸಸ್ ಫಾರ್ ದಿ ಪ್ರಮೋಷನ್ ಆಫ್ ಎನಿ ರಿಲಿಜನ್. ಸೊ ನೀವು ಯಾವುದೇ ಧಾರ್ಮಿಕ ಚಟುವಟಿಕೆಗಳನ್ನು, ಧಾರ್ಮಿಕ ಸಂಸ್ಥೆಗಳ ವಿಸ್ತೀರ್ಣತೆಗಳಿಗಾಗಿ ನೀವು ಯಾವುದೇ ಹಣಗಳ ವಿನಿಯೋಗಗಳನ್ನು ಮಾಡ್ತಾ ಇದ್ದರೆ, ಹಣವನ್ನು ಸಂಗ್ರಹಿಸ್ತಾ ಇದ್ದರೆ, ಆ ಕುರಿತಾಗಿ ನೀವು ಯಾವುದೇ ಟ್ಯಾಕ್ಸಸ್ಗಳನ್ನು ಕಟ್ಟಲಿಕ್ಕೆ ಅವಕಾಶಗಳಿಲ್ಲ. ಅಂದರೆ ಟ್ಯಾಕ್ಸೇಷನ್ಗಳಿಂದ ಕೂಡ ನಿಮಗೆ ಸರ್ಕಾರ ಹಾಕ್ತಕ್ಕಂಥ ಟ್ಯಾಕ್ಸ್ಗಳಿಂದ ಕೂಡ ವಿನಾಯಿತಿಯನ್ನು ಆರ್ಟಿಕಲ್ 27 ಅಡಿಯಲ್ಲಿ ನೀಡಲಾಗಿದೆ. ಯಾವುದೇ ಧಾರ್ಮಿಕ ಸಂಸ್ಥೆ ಅಥವಾ ದತ್ತಿ ಇಲಾಖೆಗಳು ಸರ್ಕಾರಕ್ಕೆ ತೆರಿಗೆಯನ್ನು ಕೊಡೋದರಿಂದ ವಿನಾಯಿತಿಯನ್ನು ಮಾಡಲಾಗಿದೆ. ಸೊ ದೆನ್ ಆರ್ಟಿಕಲ್ 28 ವಿಚ್ ಎಕ್ಸ್ಪ್ಲೈನ್ಸ್ ಅಬೌಟ್ freedom from attendance in religious functions. That means it has been prohibit impartial religious instructions in the institutions which gets state fund. ಯಾವುದೇ ಒಂದು ಧಾರ್ಮಿಕ ಅಥವಾ ಧಾರ್ಮಿಕ ಸಂಸ್ಥೆ ಅಥವಾ ಧರ್ಮದ ಸಂಸ್ಥೆಗಳು ಸರ್ಕಾರದಿಂದ ಹಣವನ್ನು, ಸರ್ಕಾರದಿಂದ ಆರ್ಥಿಕ ಸಹಾಯವನ್ನು ಪಡಿತಾ ಇದ್ದರೆ ಅಂತಹ ಸಂಸ್ಥೆಗಳು ಇನ್ನು ಯಾರಿಗೂ ಬೇರೆಯವರಿಗೆ ಒತ್ತಾಯಪೂರ್ವಕವಾಗಿ ಆ ಸಂಸ್ಥೆಯ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತೆ ಒತ್ತಾಯ ಮಾಡುವಂತಿಲ್ಲ ಅಂತ ಇದೆ. ಆಮೇಲೆ ಎರಡನೇದು, ನೋ ಪರ್ಸನ್ ಕ್ಯಾನ್ ಬಿ ಫೋರ್ಸ್ ಟು ಪಾರ್ಟಿಸಿಪೇಟ್. ನಿಮ್ಮ ಧಾರ್ಮಿಕ ಇಲಾಖೆ ಅಡಿಯಲ್ಲಿ ನಡೀತಕ್ಕಂಥ ಯಾವುದೇ ಚಟುವಟಿಕೆಗಳು ಅಥವಾ ಧಾರ್ಮಿಕ ಪ್ರಚಾರ ಸಭೆಗಳೇನಿರ್ತವೆ ಅಂಥದ್ರಲ್ಲಿ ಬೇರೆಯವರಿಗೆ ನೀವು ಕಡ್ಡಾಯವಾಗಿ ಭಾಗಿಯಾಗಬೇಕು ಅಂತಕ್ಕಂಥ ನಿಯಮಗಳನ್ನು ಇಲ್ಲಿ ಪ್ರೊಹಿಬಿಟ್ ಮಾಡಲಾಗಿದೆ. ಸೊ ಅಂದರೆ ಇನ್ನೊಬ್ಬರಿಗೆ ಆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಒತ್ತಡವನ್ನು ಹೇರುವಂತಿಲ್ಲ ಅನ್ನೋದನ್ನು ಆರ್ಟಿಕಲ್ 28 ಹೇಳ್ತದೆ. ಸೊ ದೀಸ್ ಆರ್ ಆಲ್ ರೈಟ್ ಅಗೇನ್ಸ್ಟ್ ದಿ ಎಕ್ಸ್ಪ್ಲಾಯ್ಟೇಷನ್. ದೆನ್ ಫಿಫ್ತ್ ಫಂಡಮೆಂಟಲ್ ರೈಟ್ಸ್, ಇಟ್ ಇಸ್ ಕಾಲ್ಡ್ ಆಸ್ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಅಂತ ಇದೆ. ಸೊ ಇಲ್ಲಿ ದೇರ್ ಆರ್ 2 ಆರ್ಟಿಕಲ್ಸ್ ವಿಚ್ ಎಕ್ಸ್ಪ್ಲೈನ್ಸ್ ಅಬೌಟ್ cultural and educational rights. One is article 29. So usually ಈ cultural and educational rights ಗಳನ್ನ ನಾವೇನಂತ ಕರೆದಿದ್ದೀವಿ ಅಂದರೆ these two are called as minority articles ಅಂತಾನೆ ಕರಿತೀವಿ, because these two articles majorly speaks about the minorities. So article 29 states that right to maintain language, script and culture. So ನಿಮ್ಮ ಒಂದು ಧರ್ಮದ ಭಾಷೆ ಮತ್ತು ಅಲ್ಲಿ ಬಂದಿರತಕ್ಕಂಥ ಸಂಸ್ಕೃತಿ ಮತ್ತು ಅಲ್ಲಿನ ಮಾನ್ಯುಮೆಂಟ್ಸ್ಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅವಕಾಶವನ್ನು ಆರ್ಟಿಕಲ್ 29ನಲ್ಲಿ ಕೊಟ್ಟಿದೆ. ಮತ್ತು ಆರ್ಟಿಕಲ್ 30ನಲ್ಲಿ ಇಟ್ ಹ್ಯಾಸ್ ಗಿವನ್ ರೈಟ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಅಡ್ಮಿನಿಸ್ಟ್ರೇಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಅಂತ ಇದೆ.
ಸೊ ಇದನ್ನೇ ಪರ್ಟಿಕ್ಯುಲರ್ಲಿ ಆರ್ಟಿಕಲ್ 30 ಏನು ಹೇಳ್ತದೆ ಅಂದರೆ, ಸೊ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಸ್ಥಾಪಿಸಲಿಕ್ಕೆ ಮತ್ತು ಅವುಗಳನ್ನ ನಡ್ಸ್ಕೊಂಡು ಹೋಗಲಿಕ್ಕೆ ಮುಕ್ತವಾದ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅದನ್ನೇ ನಾವು ಮದರಸ ಅಂತ ಕರಿತೀರಿ, ಮುಸ್ಲಿಮ್ನವ್ರು ಮಾಡ್ತಕ್ಕಂಥದ್ದು, ಅಥವಾ ಕ್ರಿಶ್ಚಿಯನ್ಸ್ಗಳು ಮಾಡ್ತಕ್ಕಂಥ ಮಿಷನರೀಸ್ಗಳಿದ್ದಾವೆ. ಸೊ ದೇ ಹ್ಯಾವ್ ಬೀನ್ ಕೇಮ್ ಫಾರ್ವರ್ಡ್. ಇದು ಪರ್ಟಿಕ್ಯುಲರ್ ಪ್ರೊವಿಷನ್ ನಮ್ಮ ಮೈನಾರಿಟಿನಲ್ಲಿ ಕೊಟ್ಟಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಫೈನಾನ್ಷಿಯಲ್ ಸಪೋರ್ಟ್ಸ್ಗಳಿದೆ. ಸೊ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಲ್ಯಾಂಡ್ಸ್ಗಳನ್ನು ಪ್ರೊವೈಡ್ ಮಾಡಿಕೊಡ್ಲಿಕ್ಕೆ ಕೂಡ ನಮ್ಮ ಕಾನೂನಿನಲ್ಲಿ ಅವಕಾಶ ಇದೆ. ಬಿಕಾಸ್ ದೇ ಆರ್ ದಿ ಮೈನಾರಿಟೀಸ್. ಸೊ ಹಾಗಾಗಿ ಅವರಿಗೆ ಎಜುಕೇಷನಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದಾರೆ ಮತ್ತು ಸರ್ಕಾರ ಇವುಗಳಿಗೆ ಅವಕಾಶ ಕೊಡ್ಬೋದು, ಹೊರತಾಗಿ ಇವುಗಳನ್ನು ಕಿತ್ತುಕೊಡ್ಲಿಕ್ಕೆ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಕಾನೂನಿನಲ್ಲಿ ಅವಕಾಶಗಳಿಲ್ಲ. ಇದು ಕೇಂದ್ರದ ಶಿಫಾರಸಿನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೇಸಿಸ್ನಲ್ಲಿ ಇಂಥವುಗಳಿಗೆ ಸ್ಥಾಪನೆಗೆ ಅವಕಾಶಗಳಿರೋದ್ರಿಂದ ಸೊ ಮೆಜಾರಿಟಿ ಆಫ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಫಂಡ್ಸ್ ಬರ್ತದೆ. ಬಟ್ ಈ ಎರಡೂ ಫಂಡ್ಗಳಿಗೆ ಸರ್ಕಾರ ಆ ಚಟುವಟಿಕೆಗಳ ಮೇಲೆ ಅಥವಾ ಅವುಗಳನ್ನು ಕ್ಯಾನ್ಸಲೇಷನ್ ಮಾಡ್ತಕ್ಕಂಥ ರೈಟ್ಸ್ಗಳು ಸರ್ಕಾರಗಳಿಗಿಲ್ಲ ಅನ್ನೋದು ಒಂದು ವಿಶೇಷತೆಯನ್ನು ಈ ಎರಡು ಆರ್ಟಿಕಲ್ಗಳ ಅಡಿಯಲ್ಲಿ ನೋಡ್ತೀವಿ. ದೆನ್ 6th ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ, ದಟ್ ಈಸ್ ರೈಟ್ ಟು ಪ್ರಾಪರ್ಟಿ ಅಂತ ಕರಿತೀವಿ. ಆಸ್ ಯು ಆಲ್ರೆಡಿ ನೋ, ಸೊ ರೈಟ್ ಟು ಪ್ರಾಪರ್ಟಿ ವಿಚ್ ಎಕ್ಸ್ಪ್ಲೈನ್ಸ್ ಅಂಡರ್ ದಿ ಆರ್ಟಿಕಲ್ 31. ಬಟ್ ಸೊ 6th ಫಂಡಮೆಂಟಲ್ ರೈಟ್ ಟು ಪ್ರಾಪರ್ಟಿ ಏನು ನಮ್ಗೆ ಬೇಸಿಕ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಸಿಗ್ತಾ ಇತ್ತು. ಸೊ ದಿಸ್ ಹ್ಯಾಸ್ ಬೀನ್ ಎಲಿಮಿನೇಟೆಡ್ ಅಂಡರ್ ದಿ 44th ಅಮೆಂಡ್ಮೆಂಟ್. ಸೊ 44ನೇ ಸಂವಿಧಾನದ ತಿದ್ದುಪಡಿಯಲ್ಲಿ, ಸೊ ವಿಚ್ ಹ್ಯಾಸ್ ಹ್ಯಾಪನ್ಡ್ ಇನ್ ದಿ 1978. ಸೊ ಅಂಡರ್ ದ್ಯಾಟ್, ಸೊ 44th ಅಮೆಂಡ್ಮೆಂಟ್, ಸೊ ರೈಟ್ ಟು ಪ್ರಾಪರ್ಟಿಯನ್ನು ತೆಗೆದುಹಾಕಲಾಗಿದೆ. ಆ್ಯಂಡ್ ಇಟ್ ವಾಸ್ ಗಿವನ್ ಓನ್ಲಿ ದ ಲೀಗಲ್ ರೈಟ್. ಅದಕ್ಕೆ ಕೇವಲ ಕಾನೂನಿನ ಹಕ್ಕನ್ನು ಕೊಟ್ಟು ಆರ್ಟಿಕಲ್ ನಂಬರ್ 300 ಕ್ಲಾಸ್ ಎನಲ್ಲಿ ಇದನ್ನು ಇಡಲಾಗಿದೆ. ಸೊ ಅಂದರೆ ಫಂಡಮೆಂಟಲ್ ರೈಟ್ಸ್ನಲ್ಲಿ 7 ರೈಟ್ಸ್ ಇದು ಬೇಸಿಕಲಿ. ಸೊ ಔಟ್ ಆಫ್ ದಟ್ 1 ರೈಟ್ ವಿಚ್ ಹ್ಯಾಸ್ ಬಿನ್ ಎಲಿಮಿನೇಟೆಡ್. ಯು ಶುಡ್ ಆಲ್ವೇಸ್ ರಿಮೆಂಬರ್, ತೆಗೆದುಹಾಕಿರ್ತಕ್ಕಂಥ ಮೂಲಭೂತ ಹಕ್ಕು ಯಾವುದು ಅಂತ ಪ್ರಶ್ನೆ ಕೇಳಿದರೆ ಯು ಶುಡ್ say that right to property. So right to property, that is article 31 has been deleted and the property has been kept under the legal right under the article 300A. And the last fundamental rights anta karitivi, so that is right to constitutional remedies anta karitivi. So article 32 of the Indian Constitution explains about right to constitutional remedies anta ಹೇಳ್ತೀವಿ. ಇದನ್ನೇ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದಿದೆ. ಆರ್ ಸೊ ದಿಸ್ ಈಸ್ ಪರ್ಟಿಕ್ಯುಲರ್ಲಿ ಈ ರೈಟ್ ಏನಿದೆ ಅಂತಂದರೆ ವಿಚ್ ಪ್ರೊಟೆಕ್ಟ್ಸ್ ದಿ ಅಬೌವ್ ಆಲ್ ರೈಟ್ಸ್. ಈವರೆಗೂ ನಾನು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಉಳಿದ 5-6 ರೈಟ್ಸ್ಗಳೇನಿದೆ, ಮೂಲಭೂತ ರೈಟ್ಸ್ಗಳು, ಆ ಫಂಡಮೆಂಟಲ್ ರೈಟ್ಸ್ಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇರ್ತಕ್ಕಂಥ ರೈಟ್ ಯಾವುದು ಅಂದರೆ 6th ರೈಟ್. ಅದು ಯಾವುದು ಅಂದರೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಕರಿತೀವಿ. ಸೊ ಇಟ್ ಹ್ಯಾಸ್ ಬಿನ್ ಕನ್ಸರ್ನ್ ಆರ್ ಡೆಲ್ಟ್ ವಿತ್ ದಿ ಆರ್ಟಿಕಲ್ 32. ಸೊ ಇದು ಏನು ಹೇಳ್ತದೆ? ಇಟ್ ಗ್ಯಾರಂಟೀಸ್ ಆಲ್ ದಿ ಸಿಟಿಜನ್ಸ್ ಟು ರೈಟ್ ಟು ಮೂವ್ ಸುಪ್ರೀಂ ಕೋರ್ಟ್ ಫಾರ್ ಎನ್ಫೋರ್ಸ್ಮೆಂಟ್ ಆಫ್ ದರ್ ರೈಟ್ಸ್. ನಿಮ್ಮ ಮೇಲೆ ಕಾಣಿಸಿರ್ತಕ್ಕಂಥ ಅಥವಾ ಮೇಲೆ ಹೇಳಲಾಗಿರ್ತಕ್ಕಂಥ ಯಾವುದಾದ್ರೂ ಹಕ್ಕುಗಳಿಗೆ ಚ್ಯುತಿಯಾಗಿತ್ತು ಅಂದರೆ ಅಂತಹ ಹಕ್ಕುಚ್ಯುತಿಗಳಿಗೆ ನ್ಯಾಯವನ್ನು ಪಡೀಲಿಕ್ಕೆ ನೀವೆಲ್ಲರೂ ಅರ್ಹರು. ಆ ನ್ಯಾಯವನ್ನು ನೀವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಹೋಗೋದ್ರ ಮುಖಾಂತರ ನ್ಯಾಯವನ್ನು ಪಡಿಬೋದು ಅಂತಕ್ಕಂಥದ್ದನ್ನೇ ಈ ಫಂಡಮೆಂಟಲ್ ರೈಟ್ಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರಲ್ಲಿ ಯಾವುದು ಅಂತಂದರೆ ಈ ಪರ್ಟಿಕ್ಯುಲರ್ಲಿ ರಿಟ್ಸ್ಗಳನ್ನು ಕೊಟ್ಟಿದೆ. ಆ ರಿಟ್ಸ್ಗಳು ಯಾವುವು ಅಂದರೆ ದೇರ್ ಆರ್ 5 ರಿಟ್ಸ್ ಆರ್ ದೇರ್. ಒನ್ ಈಸ್ ಹೇಬಿಯಸ್ ಕಾರ್ಪಸ್ ಅಂತ ಕರಿತೀವಿ. ಸೊ ಇದು ಎದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತದೆ ಅಂದರೆ ವಿಚ್ ಪ್ರೊವೈಡ್ಸ್ ರೆಮಿಡಿ ಅಗೇನ್ಸ್ಟ್ ರಾಂಗ್ಫುಲ್ ಡಿಟೆನ್ಷನ್ ಆಫ್ ದಿ ಪರ್ಸನ್. ಯಾವುದೇ ವ್ಯಕ್ತಿಯನ್ನು ಆತ ತಪ್ಪು ಮಾಡದೇ ಇರುವಾಗ ಬಂಧಿಸಿದರೆ ಅದನ್ನು ವಿರೋಧಿಸ್ತಕ್ಕಂಥದ್ದು ಹೇಬಿಯಸ್ ಕಾರ್ಪಸ್. ಸೆಕೆಂಡ್ ಯಾವುದು ಅಂದರೆ ಮ್ಯಾಂಡಮಸ್ ಅಂತ ಕರಿತೀವಿ. ಸೊ ದಿಸ್ ಮ್ಯಾಂಡಮಸ್ ಎಕ್ಸ್ಪ್ಲೇನ್ಸ್ ಅಬೌಟ್ ಆರ್ಡರಿಂಗ್ ಎ ಪರ್ಸನ್ ಟು ಪರ್ಫಾರ್ಮ್ ಎ ಪಬ್ಲಿಕ್ ಆರ್ ಸ್ಟ್ಯಾಚ್ಯುಟರಿ ಡ್ಯೂಟಿ ಅಂತ ಇದೆ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ವಿರುದ್ಧ ತಪ್ಪುಗಳಾದಾಗ, ಸಾರ್ವಜನಿಕರ ವಿರುದ್ಧ ಅನ್ಯಾಯಗಳಾದಾಗ ಇದನ್ನು ನೀವು ಪ್ರಶ್ನೆ ಮಾಡಿದರೆ ಅಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಏನು ಮಾಡ್ಬೋದು ಅಂದರೆ ಪಬ್ಲಿಕ್ ಸರ್ವೆಂಟ್ ಅಥವಾ ಸ್ಟ್ಯಾಚ್ಯುಟರಿ ಡ್ಯೂಟಿ ಅದಕ್ಕೆ ಸಂಬಂಧಪಟ್ಟವರಿಗೆ ಸೂಕ್ತ ನಿರ್ದೇಶನವನ್ನು ನೀಡೋದಕ್ಕೆ ಮ್ಯಾಂಡಮಸ್ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಪ್ರೊಹಿಬಿಷನ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಡೈರೆಕ್ಟಿಂಗ್ ದಿ ಲೋವರ್ ಕೋರ್ಟ್ ಟು ನಾಟ್ ಟು ಪ್ರೊಸೀಡ್ ವಿತ್ ದಿಸ್ ಕೇಸ್. ಯಾವುದೋ ಒಂದು ಕೇಸಲ್ಲಿ ಆ ಕೇಸು ತನ್ನ ವ್ಯಾಪ್ತಿಗೆ ಬರದೇ ಇದ್ದರೆ ಅಂಥ ಕೇಸ್ಗಳಲ್ಲಿ ಕೆಳ ನ್ಯಾಯಾಲಯಗಳು ತೀರ್ಪುಗಳು ಕೊಟ್ಟಿರ್ತವೆ. ಆದರೆ ಈ ತೀರ್ಪುಗಳನ್ನು ನೀಡದಂತೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗಳು ಏನು ಮಾಡ್ತವೆ ಅಂದರೆ ಆ ಲೋವರ್ ಕೋರ್ಟ್ಗಳಿಗೆ ಇನ್ಸ್ಟ್ರಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಪ್ರೊಹಿಬಿಷನ್. ಅಂದರೆ ಆ ಕೇಸು ಆ ಒಂದು ಕೋರ್ಟ್ನ ಇತಿಮಿತಿಗಳಲ್ಲಿ ಬರೋದಿಲ್ಲ. ಅಂಥ ಕೇಸ್ಗಳ ವಿಚಾರಣೆಯನ್ನು ಸ್ಥಗಿತಗೊಳಿಸುವಂತೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗಳನ್ನು ನಿರ್ಧರಿಸ್ತಕ್ಕಂಥದ್ದು, ಅದನ್ನೇ ಪ್ರೊಹಿಬಿಷನ್ ರಿಟ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಒನ್ ಕೋವ್ಯಾರೆಂಟೋ ಅಂತ ಹೇಳ್ತೀವಿ. ಸೊ ಕೋವ್ಯಾರೆಂಟೋ ಇಟ್ ವಿಲ್ ಬಿ ರಿಸ್ಟ್ರೈನ್ಸ್ ಎ ಪರ್ಸನ್ ಫ್ರಮ್ ಹೋಲ್ಡಿಂಗ್ ಪಬ್ಲಿಕ್ ಆಫೀಸ್ ಟು ವಿಚ್ ಹಿ ಈಸ್ ನಾಟ್ ಎಂಟೈಟಲ್ಡ್. ಅಂದರೆ ಯಾವುದೇ ವ್ಯಕ್ತಿ ಒಂದು ಹುದ್ದೆಗೆ ಅರ್ಹನಾಗಿರೋದಿಲ್ಲ, ಆದರೆ ಆ ವ್ಯಕ್ತಿ ಒತ್ತಾಯಪೂರ್ವಕವಾಗಿಯೋ ಅಥವಾ ಇನ್ನಿತರ ಯಾವುದೇ ಮೂಲಗಳಿಂದ ಆತ ಆ ಹುದ್ದೆಯಲ್ಲಿ ಮುಂದುವರಿತಾ ಇರ್ತಾನೆ. ಆದರೆ ಇಂಥ ರೀತಿಯಲ್ಲಿ ಹುದ್ದೆಯಲ್ಲಿ ಮುಂದುವರಿಯೋದನ್ನು ಪ್ರಶ್ನಿಸಿ ಆತನ ಆ ಹುದ್ದೆಯಿಂದ
ಕೆಳಗಿಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲಿದೆ ಅಂದರೆ ಸೊ ಅಂಡರ್ ದಿ ಕೋ ವ್ಯಾರಂಟ್ ವಿಚ್ ಹಸ್ ಬೀನ್ ಗಿವನ್. ದೆನ್ ಕ್ರೈಟೋರಿಯರಿ ಅಂತ ಕರಿತೀವಿ, ದಟ್ ಈಸ್ ದ ಪ್ರೊಸೆಸ್ ಆಫ್ ಸೀಕಿಂಗ್ ಜುಡಿಷಿಯಲ್ ರಿವ್ಯೂ ಆಫ್ ಎ ಡಿಸಿಷನ್ ಆಫ್ ದಿ ಲೋವರ್ ಕೋರ್ಟ್. ಅಂದರೆ ಕೆಳ ನ್ಯಾಯಾಲಯದಲ್ಲಿ ಯಾವುದೇ ಒಂದು ಸಮಸ್ಯೆಗಳಾದರೆ ಕೆಲವು ನ್ಯಾಯಾಲಯದಲ್ಲಿ ತೀರ್ಪುಗಳು ಕೊಟ್ಟರೆ ಆ ತೀರ್ಪುಗಳು ನಿಮಗೆ ಸರಿ ಅನಿಸಲಿಲ್ಲ ಅಂದರೆ ಆ ತೀರ್ಪುಗಳ ವಿರುದ್ಧ ನೀವು ಮೇಲ್ಮನವಿಯನ್ನು ಸಲ್ಲಿಸ್ತಕ್ಕಂಥದ್ದು ಅಪ್ಪರ್ ಕೋರ್ಟ್ಗಳಿಗೆ ಹೋಗಿ ನೀವು ಪ್ರಶ್ನೆ ಮಾಡ್ತಕ್ಕಂಥದ್ದನ್ನೇ ಕ್ರೈಟೀರಿಯಾ ಅಂತ ಹೇಳ್ತೀವಿ. ಇಟ್ಸ್ ಅ ಪ್ರೊಸೆಸ್ ಆಫ್ ಸೀಕಿಂಗ್ ಜುಡಿಷಿಯಲ್ ರಿವ್ಯೂ. ಕೆಳ ನ್ಯಾಯಾಲಯದಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪುಗಳನ್ನು ಪುನರ್ ವಿಮರ್ಶೆ ಮಾಡಿರಿ ಅಂತೇಳಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗಳು ನಿಮಗೆ ರೀಡೈರೆಕ್ಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ಈ ಫಂಡಮೆಂಟಲ್ ರೈಟ್ಸ್ಗಳನ್ನು ಪ್ರೊಟೆಕ್ಟ್ ಮಾಡೋದರಲ್ಲಿ ನಮ್ಮದು ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಏನಿದೆ ಆರ್ಟಿಕಲ್ 32 ವಿಚ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಬೈ ಯೂಸಿಂಗ್ ದಿ 5 ರಿಟ್ಸ್ ಅಂತ ಕರಿತಾವೆ. ಈ ರಿಟ್ಸ್ಗಳೇ ಇಲ್ಲಿ ನಮ್ಮ ಫಂಡಮೆಂಟಲ್ ರೈಟ್ಸ್ಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಫಂಡಮೆಂಟಲ್ ರೈಟ್ಸ್ ವಿಚ್ ಹಸ್ ಬಿನ್ ಗಿವಿನ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ Part 3. We should remember that Part 3 of the Indian Constitution always explains about fundamental rights. By this, I conclude the class. Thank you.